ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಾಕಷ್ಟು ರಾಜಕೀಯ ಬೆಳವಣಿಗೆಗಳ ಬಳಿಕ ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬೇಸರದಲ್ಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಹೊರಟ್ಟಿ ಅವರು. ಅವಧಿ ಮುಗಿಯದೆ ರಾಜೀನಾಮೆ ಕೊಟ್ಟಿದ್ದು ಬಹಳ ಬೇಸರ ಆಗಿದೆ ಅಂತ ರಾಜೀನಾಮೆ ಕೊಟ್ಟ ಬಳಿಕ ಬಸವರಾಜ ಹೊರಟ್ಟಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಹಳ ಬೇಸರದಲ್ಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಹೊರಟ್ಟಿ ಅವರು. ಅದು ಅವಧಿ ಮುಗಿಯದೆ ರಾಜೀನಾಮೆ ಕೊಟ್ಟಿದ್ದು ಬೇಸರ ಆಗಿದೆ ಅಂತ ರಾಜೀನಾಮೆಯ ಬಳಿಕ ಬಸವರಾಜ ಹೊರಟ್ಟಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ರಾಜೀನಾಮೆ ಕೊಡು ಅಂದ್ರು, ಅದಕ್ಕೆ ನಾನು ಕೊಟ್ಟಿದ್ದೀನಿ. ಆಗಸ್ಟ್ 14ಕ್ಕೆ ಕೊಡ್ತೀನಿ ಅಂದಿದ್ದೆ, ಬೇಡ ಇವತ್ತೇ ಕೊಡು ಅಂದ್ರು, ಹಾಗಾಗಿ ಕೊಟ್ಟಿದ್ದೀನಿ. ರಾಜಕಾರಣದಲ್ಲಿ ಇಂಥ ಬೆಳವಣಿಗೆ ಸಹಜ. ಸಿಎಂ ರಾಜೀನಾಮೆ ಕೊಡು ಅಂದಾಗ ಕೊಡ್ಲೇಬೇಕಲ್ಲ ಅಂತ ಮಾತನಾಡಿದ್ದಾರೆ. ರಾಜೀನಾಮೆ ಕೇಳಿದ್ದು ನನಗೆ ಬೇಸರ ಆಗಿದೆ ಅಂತೇಳಿ ಬೇಸರ ಹೊರ ಹಾಕಿದ್ದಾರೆ. ಈ ಸ್ಥಾನಕ್ಕೆ ಗೌರವ ಕೊಡೋದು ಬಿಡೋದು ಅವರಿಗೆ ಬಿಟ್ಟಂತ ವಿಚಾರ. ಅವಧಿ ಮುಗಿದೇ ಇದ್ರೂ ಕೂಡ ರಾಜೀನಾಮೆ ಕೊಟ್ಟಿರೋದಿದೆಯಲ್ಲ, ಅದು ನನಗೆ ನೋವಾಗಿದೆ ಅಂತ ರಾಜೀನಾಮೆಯ ಬಳಿಕ ಬಸವರಾಜ ಹೊರಟ್ಟಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸಾಕಷ್ಟು ಬೆಳವಣಿಗೆಗಳು ನಡೆದಿದ್ದು, ಅದರಲ್ಲೂ ಸಂಪುಟ ವಿಸ್ತರಣೆಯಿಂದ ಹಿಡಿದು ಕೂಡ ಬಸವರಾಜ ಹೊರಟ್ಟಿ ಅವರ ವಿಷಯದಲ್ಲಿ ಅವರು ರಾಜೀನಾಮೆ ಕೊಡೋದಕ್ಕೆ ಸುತಾರಾಮ್ ಒಪ್ತಾ ಇರಲಿಲ್ಲ. ಬಟ್ ಸಿಎಂ ಡಿ ಕೆ ಶಿವಕುಮಾರ್ ಅದಾದ ನಂತರ ಕೆಪಿಸಿಸಿ ಅಧ್ಯಕ್ಷರ ಮನವೊಲಿಕೆಯ ಬಳಿಕ ಅವರು 14ಕ್ಕೆ ಕೊಡಬೇಕು ಅಂತ ಅನ್ಕೊಂಡಿದ್ರಂತೆ. ಬಟ್ ಇಲ್ಲ, ಇವತ್ತೇ ಕೊಡಬೇಕು ಅಂತ ಹೇಳದಂತ ಕಾರಣಕ್ಕೆ ಅವ್ರು ಹೇಳದ್ಮೇಲೆ ನಾನು ಕೊಡ್ಲೇಬೇಕಲ್ಲ. ರಾಜಕಾರಣದಲ್ಲಿ ಇಂಥ ಬೆಳವಣಿಗೆಗಳೆಲ್ಲ ಸಹಜ. ಬಟ್ ನನಗೆ ಅವಧಿ ಮುಗಿಯದೇ ಇದ್ರೂ ಕೂಡ ರಾಜೀನಾಮೆ ಕೊಟ್ಟಿರುವಂತ ವಿಚಾರ ಇದೆಯಲ್ಲ, ಅದು ಬಹಳ ನೋವು ತರಿಸಿದೆ ಅಂತ ಬೇಸರವನ್ನ ಹೊರ ಹಾಕಿದ್ದಾರೆ. ರಾಜೀನಾಮೆ ನೀಡಿದ ಬಳಿಕ ಬಸವರಾಜ ಹೊರಟ್ಟಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಎಲ್ಲ ಇಲ್ಲಿವರೆಗೆ ಸಹಕಾರ ಅವರು ಅದನ್ನ ಹೇಳಿದ್ರು. ಒಬ್ಬರಿಗೊಬ್ಬರು ಇಲ್ಲಿವರೆಗೆ ಸದನದಲ್ಲಿ ನಡೆದಂಥದಕ್ಕೆಲ್ಲ ಸಹಕಾರ ಮಾಡೋದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಬೇರೆ ಯಾವುದು ಕೊಡ್ತೀನಿ ಅಂತ ಕೊಡ್ತೀನಿ. ಇವತ್ತು ಕೊಡೋದು ಇವತ್ತು ಕೊಡ್ತೀನಿ. ಅಷ್ಟೊಂದು ಒತ್ತಡ ಆತುರ ಯಾಕೆ ಸರ್? ನನಗೆ ಗೊತ್ತಿಲ್ಲ ಅವ್ರಿಗೆ. ಈಗ ನಿಮಗೆ ನಿಜವಾಗ್ಲೂ ಒತ್ತಡ ಹಾಕ್ತಿದ್ರೆ ಅಥವಾ ನೀವು ಸ್ವ ಇಚ್ಛೆಯಿಂದ ಕೊಟ್ಟರೆ ಸರ್? ಅದೇನು ಕೊಡೋದು ಕೊಟ್ಟಿದ್ದೀನಿ. ಪರೋಕ್ಷವಾಗಿ ಒತ್ತಡ ಹಾಕ್ಬೇಕು ಸರ್. ಕೊಡೋದೇನಲ್ಲ, ಕೊಡೋಣ ಚೀಫ್ ಮಿನಿಸ್ಟರ್ ಕೊಡೋಣ ಕೊಡ್ಬೇಕಂತ ಕೊಡ್ತೀನಿ. ನಾವೇನು ಮಾತಾಡ್ಕೊಂಡಿಲ್ಲ. ನಾನು ಮಾತಾಡೋದಕ್ಕಿಂತ ಮೊದಲು ಅವ್ರಿಗೆ ರಾಜೀನಾಮೆ ಕೊಟ್ಟಿದ್ದೀನಿ. ರಾಜೀನಾಮೆ ಬೆಳವಣಿಗೆ ವಿಚಾರಗಳು ತಮ್ಮ ಮನಸ್ಸಿಗೆ ಏನಾದ್ರು ನೋವು ಅನಿಸಿದೆಯಾ ಸರ್? ಸರ್ ಅನ್ನಿಸ್ತಿದೆ. ಯಾವಾಗಾದ್ರೂ ಒಬ್ಬ ಅಧಿಕಾರದಾಗಿದ್ದಂಥ ಅಧಿಕಾರ ಮನುಷ್ಯನೂ ಆಗ್ತಿದೆ. ಸ್ವಲ್ಪ ಬೇಸರ ಆಗ್ತಿದೆ. ಏನು ಸರ್ಕಾರದಾಗಿದ್ವಿ ಒಮ್ಮಿಂದ ಮೇಲೆ ಇದೇನು ಟರ್ಮ್ ಮುಗಿಯುವಾಗ ಬೇರೆ, ಮುಗಿಗಿಂತ ಮಧ್ಯದಲ್ಲಿ ಆದಾಗ ಒಂದೊಂದು ಸಹಜ ಮನಸ್ಸಿನ ಗುಣ ಬೇಸರದಾಗ ನನಗೂ ಬೇಸರ ಆಗಿತ್ತು. ರಾಜೀನಾಮೆ ಎಲ್ಲ ಇಲ್ಲಿವರೆಗೆ ಸಹಕಾರ